ಭಾರತ ಪಾಕಿಸ್ತಾನ ಯುದ್ಧ ಮೋದಿಗೆ ನಮ್ಮ ಬೆಂಬಲ ಬುಲೆಟ್ ಚಂದ್ರು. ಧರ್ಮದ ನೆಪದಲ್ಲಿ ಮುಗ್ಧ ಭಾರತೀಯರನ್ನು ಕೊಲ್ಲಲು ಸಂಚು, ತೀವ್ರ ಖಂಡನೆ. ಚಾಮರಾಜನಗರ. ಭಾರತ ಪಾಕಿಸ್ತಾನ ಯುದ್ಧ ಎಲ್ಲಾ ರೀತಿಯಲ್ಲೂ ಪ್ರಧಾನಿ ಮೋದಿಯವರಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3-4 ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭಗೊಂಡು ಅನೇಕ ಮುಗ್ಧ ಜನರ ಸಾವು ನೋವು ಉಂಟಾಗಿದ್ದು ಯುದ್ಧ ವಿರಾಮಕ್ಕೆ ಬಂದಿದೆ. ಈ ನಾಡಿನ ಮಣ್ಣಿನ ಋಣ ತೀರಿಸುವುದಕ್ಕಾಗಿ ನಾವು ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿದ್ದೇವೆ ಹಾಗೂ ಅವರ ಯುದ್ಧದ ನಿರ್ಣಯಗಳನ್ನು ಬೆಂಬಲಿಸುತ್ತೇವೆ. ಅವರು ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಸದಾ ದೇಶದ ಅಭಿವೃದ್ಧಿ ಹಾಗೂ ಒಳಿತನ್ನು ಬಯಸುತ್ತಿರುವ ಮಹಾನಾಯಕರಾಗಿದ್ದಾರೆ ಎಂದರು. ಪಾಕಿಸ್ತಾನದಿಂದ ಬಂದ ಉಗ್ರವಾದಿಗಳು ಮುಗ್ಧ ಭಾರತೀಯರನ್ನು ಧರ್ಮದ ನೆಪದಲ್ಲಿ ಕೊಂದು ಹಾಕಿರುವುದನ್ನು ನಾವು ಖಂಡಿಸುತ್ತೇವೆ ಹಾಗೂ ಈ ಬಗ್ಗೆ ಸೇಡು ತೀರಿಸಿಕೊಳ್ಳಲು ಹೊರಟಿರುವ ಭಾರತ ದೇಶದ ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ನೀಡುವುದಾಗಿ ಹೇಳಿದರು. ಧರ್ಮದ ನೆಪದಲ್ಲಿ ಮುಗ್ಧ ಭಾರತೀಯರನ್ನು ಕೊಲ್ಲಲು ಸಂಚು ಮಾಡುತ್ತಿರುವುದು ಖಂಡನೀಯವಾಗಿದೆ. ಮೋದಿಯವರ ನಾಯಕತ್ವದಲ್ಲಿ ಈ ಯುದ್ಧವನ್ನು ಗೆಲ್ಲಲು ಬೆಂಬಲ ನೀಡುವುದಾಗಿ ಬುಲೆಟ್ ಚಂದ್ರು ತಿಳಿಸಿದರು. ವರದಿ ಹೊಮ್ಮನಂಜುಂಡನಾಯಕ ಎನ್. ಚಾಮರಾಜನಗರ. ಏನೋ ಈ ದಿನ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಆರಂಭಗೊಂಡು ಒಂದು 4-5 ದಿನ ಆಗಿದೆ. ಇದರಲ್ಲಿ ಮುಗ್ಧ ಜನರ ಸಾವು ನೋವು ಎಲ್ಲ ತುಂಬ ಇದಾಗಿದೆ. ಏನೋ ಇದನ್ನ ನಮ್ಮ ಪ್ರಧಾನಮಂತ್ರಿ ಅವರು ದೇಶದ ಒಂದು ಒಳಿತು ಜೊತೆಗೆ ಒಂದು ಅಭಿವೃದ್ಧಿ ಮಾಡೋಂಥ ಒಬ್ಬ ದೊಡ್ಡ ದಕ್ಷ ನಾಯಕರು. ಇವ್ರಿಗೆ ಇಡೀ ರಾಷ್ಟ್ರದಂಥ ಇಡೀ ದೇಶಾದ್ಯಂತ ಒಂದು 8-9 ರಾಷ್ಟ್ರಗಳು ಅವ್ರಿಗೆ ಬೆಂಬಲ 8-9 ಅನ್ನೋದಕ್ಕಿಂತ ಜಾಸ್ತಿ ರಾಷ್ಟ್ರಗಳು ನಮಗೆ ಬೆಂಬಲ ನಿಂತಿದೆ. ಇದನ್ನು ನಾವು ಅಭಿನಂದಿಸ್ತೀವಿ. ಜೊತೆಗೆ ಇವತ್ತು ಏನು ಅಂದರೆ ಈ ನಮ್ಮ ಮುಗ್ಧ ಹಿಂದೂಗಳ ಧರ್ಮ ನೋಡಿ ಒಂದು ಮುಗ್ಧ ಜನರು ಪ್ರಾಣ ಉಗ್ರಗಾಮಿಗಳು ಪ್ರಾಣ ತೆಗೆದವ್ರೆ. ಇದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಈ ನಮ್ಮ ಪ್ರಧಾನಿ ಮೋದಿ ಅವರು ಏನೋ ನಿರ್ಣಯ ತಗೋತಾರೆ, ನಾವೆಲ್ಲ ದೇಶದ ಜನ ಜೊತೆಗೆ ನಮ್ಮ ಎಲ್ಲ ಜನತೆ ಅವ್ರಿಗೆ ಬೆಂಬಲ ಸೂಚಿಸಬೇಕು ಅಂತ ನಾವು ಇಲ್ಲಿ ಕೋರ್ಕೊತೀವಿ.